ಜೆ ಡಿ ಎಸ್ ಬಿಟ್ಟು ಹೋಗಿರುತ್ತೆ ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರನ್ನ ಗರ್ವಾಪ್ಸಿ ಮಾಡ್ಕೊಳ್ಳುವಂಥ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ? ಈಗ ನೋಡ್ತೀನಿ ಸುಮಾರು ಕಡೆ ನಡೀತಾ ಇದೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಹೋಗಿದ್ರು. ಬರ್ತಾರೆ ಹಾಗಾದ್ರೆ ವಾಪಸ್? ಅಲ್ಲಲ್ಲ, ಅವ್ನ ಪ್ರಯತ್ನಗಳು. ಈಗ ಇನ್ನೊಂದು ಎಚ್ ಡಿ ಕೋಟೆನಲ್ಲಿ ನಮ್ಮ ಪಕ್ಷದಿಂದಲೇ ಕೃಷ್ಣ ನಾಯಕ್ ಹೋಗಿದ್ರು, ವಾಪಸ್ ಬಂದರು. ಇದು ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಸಹ ಅಲ್ಲಿಲ್ಲೂ ಸುಮಾರು ಕ್ಷೇತ್ರಗಳು ವಾಲಂಟಿಯರಾಗಿ ಬರ್ತಾ ಇದ್ದಾರೆ. ನಾವು ಬರ್ತೀವಿ ಅನ್ನೋ ಮಾತು ಸಂದೇಶನೂ ಕೊಡ್ತಾ ಇದ್ದಾರೆ. ಆದರೆ ಸ್ಥಾನ ಹೊಂದಾಣಿಕೆ ಸಂದರ್ಭದಲ್ಲಿ ಬಂದಂಥವ್ರಿಗೆ ಅವಕಾಶ ಕಲ್ಪಿಸ್ಬೋದಾ, ಅದೆಲ್ಲ ಸಾಧಕ ಬಾಧಕಗಳು ನೋಡಿಕೊಂಡು ಮಾಡ್ಕೋಬೋದು, ಅದೆಲ್ಲ ನೋಡ್ಕೊಂಡು ಮಾಡ್ಕೋಬೋದು ಅನ್ನೋದು ಒಂದು ರಾಜ್ಯ ನಾಯಕರ ಜವಾಬ್ದಾರಿ. ಅವೆಲ್ಲ ಬಂದಾದ್ಮೇಲೆ ಕರ್ಕೊಂಡಾದ್ಮೇಲೆ ಅವ್ರಿಗೂ ಸಹ ಒಂದು ಮಾತಿನ ಪ್ರಕಾರ ನಡ್ಕೋಬೇಕಲ್ಲ. ಹಂಗಾಗಿ ಅದನ್ನು ನೋಡ್ಕೊಂಡು ಸಾಧಕ ಬಾಧಕಗಳು ನೋಡ್ಕೊಂಡು ಮಾಡ್ಕೋಬೋದು ಅನ್ನೋ ಮಾತು ಮನಸ್ಸಲ್ಲಿ ಕುಮಾರಣ್ಣವರು ಆ ತೀರ್ಮಾನ ತೊಗೊತಾರೆ. ಇನ್ನೊಂದು ಸರ್, ಇದು ಪ್ರಮುಖವಾಗಿ ಉಪಚುನಾವಣೆಗಳು ಬಂದಾಗ 2023ರಿಂದ 26 ತನಕ 5 ಕ್ಷೇತ್ರಗಳಿಗೂ ಉಪಚುನಾವಣೆ ನಡೀತು. BJP 1 ಕ್ಷೇತ್ರಗಳನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಈಗ ಡಿ ಸುಧಾಕರ್ ಅವರು ನಿಧನದ ನಂತರ ಹಿರಿಯೂರು ಕ್ಷೇತ್ರ ಏನಾದ್ರು JDS ಬಿಟ್ಕೊಡಿ, ನಾವು ಗೆದ್ಕೊ ಬರ್ತೀವಿ ಅಂತಂದ್ರೆ ಕೇಳ್ತಾರೆ. ಉಪಚುನಾವಣೆ ನೀವು ನೋಡಿದಿರಿ, ಇದಿಷ್ಟು ಈಗಲದಷ್ಟೇ ಅಲ್ಲ, ಹಿಂದಿನ ಸರ್ಕಾರದ ಇಷ್ಟೇ ನೋಡಿ, ಎಲ್ಲೂ ಸಹ ಉಪಚುನಾವಣೆ ಸರ್ಕಾರದ ಪರವಾಗಿ ಆಗ್ತವೆ. ಯಾವುದಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೋತಾರೆ, ಹಣಕಾಸಿನ ವಹಿವಾಟುಗಳು ಜಾಸ್ತಿ ನಡೀತವೆ, ಆಶೆ ಆಮಿಷಗಳು ಜಾಸ್ತಿ ತೋರ್ತಾರೆ, ಲೀಡ್ರುಗಳು ಪರ್ಚೇಸ್ ಮಾಡ್ತಾರೆ. ಇವೆಲ್ಲ ಕಾರಣಗಳಿರೋದ್ರಿಂದ ಉಪಚುನಾವಣೆಯಲ್ಲಿ ಎಗೇನೆಸ್ಟ್ ಸರ್ಕಾರದ ವಿರುದ್ಧವಾಗಿ ಅಭ್ಯರ್ಥಿಗಳು ಗೆಲ್ಲೋದು ಸ್ವಲ್ಪ ಕಷ್ಟ ಇದೆ. ಆದರೆ ಅದು ಹಂಗಾಗಿ ಉಪಚುನಾವಣೆಯಲ್ಲಿ ವ್ಯತ್ಯಾಸಗಳಾಗಿದೆ. ಈ ಬರುವಂಥ ಉಪಚುನಾವಣೆಯಲ್ಲಿ ಹಿರಿಯೂರನ್ನು ಬಹುತೇಕ JDS ಪಕ್ಷಕ್ಕೆ ನಮ್ಮ ನಾಯಕರಂತ ಕುಮಾರಣ್ಣವರು ಮಾತಾಡಿರ್ಬೋದು, ಪಡ್ಕೋಬೋದು ಅನ್ನೊಂದು ಮನಸ್ಥಿತಿಯಲ್ಲಿ ನಾವು ಇದ್ದೀವಿ. ನಮಗೆ JDS ಪಕ್ಷಕ್ಕೆ ಅದನ್ನು ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ವೇಳೆ ಏನಾದ್ರು ಕೇಂದ್ರ ಸಚಿವರು ಏನಾದ್ರು ಟಿಕೆಟನ್ನು JDS ತಂದರೆ ಇಡೀ ಎಲ್ಲ JDSನ ಶಾಸಕರು ಈಗ ಎಲ್ಲರೂ ಕೆಲಸ ಮಾಡ್ತಾರೆ. ಖಂಡಿತವಾಗೂ ಹಗಲು ರಾತ್ರಿ JDS ಪಕ್ಷದ ಶಾಸಕರು ಅಲ್ಲೋಗಿ ಕೆಲಸ ಮಾಡಲಿಕ್ಕೆ ಪಂಚಾಯಿತಿ ವೈಸ್ ಜವಾಬ್ದಾರಿ ತೊಗೊಂಡು, ವಿಲೇಜ್ ವೈಸ್ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ, ಎಲ್ಲರೂ ತಯಾರಿದ್ದಾರೆ. ಇನ್ನು ಸಹ ನಿಮ್ಮ ಕ್ಷೇತ್ರಕ್ಕೆ ಬರೋದಾದರೆ 3 ವರ್ಷ ಆಯಿತು ಸರ್ಕಾರ ಬಂದು. ಜನರ ಎಷ್ಟು ನಿರೀಕ್ಷೆಗಳನ್ನು ನೀವು ಅವರ ಕನಸುಗಳನ್ನು ಈಡೇರಿಸಿದ್ದೀರಾ ಅಂತ ಅನಿಸುತ್ತೆ? ಬಹುತೇಕ ನೀವು ನೋಡ್ತಾ ಇದ್ದೀರಿ, ನಮ್ಮ ಕ್ಷೇತ್ರದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ದುಸ್ಥಿತಿಗೆ ಹೊಂಟೋಗಿದ್ದವು. ಯಾವುದೇ ರಸ್ತೆಗಳು ಇವತ್ತು ಸಹ ಅಷ್ಟೊಂದು ನಿರೀಕ್ಷೆಗೆ ಕೆಲಸ ಮಾಡಲಿಲ್ಲ. ಆದರೂ ಸಹ ನಾನು ಸಂಬಂಧಪಟ್ಟ ಸಚಿವರ ಜೊತೆಗೆ ಸಮನ್ವಯ ಸಾಧಿಸ್ಕೊಂಡು ಅಷ್ಟು ತಂದಿದ್ದೀನಿ. ಮಾನ್ಯ ಕುಮಾರಣ್ಣ ಸಾಹೇಬರಿಂದ, ದೊಡ್ಡವರಿಂದ, ದೇವೇಗೌಡಪ್ಪ ಹೇಳಿಸ್ಕೊಂಡು ಅಷ್ಟು ಅನುದಾನ ತಂದಿದ್ವಿ. ಹಿಂದಿನ ಸರ್ಕಾರ ನಿಕಟಪೂರ್ವ ನಾವು ಕುಮಾರಣ್ಣವರಿದ್ದಾಗ ಗೂಡೆ ಹೊಸಳ್ಳಿ ಏತ ನೀರಾವರಿಯನ್ನು ಮಾಡಿದರು. ಅವರು ಆ ಸಂದರ್ಭದಲ್ಲಿ